ನಮೋ ನಟರಾಜ ಸಿರಿಗನ್ನಡಂ ಗೆಲ್ಲೆ. ಆಲಿಸೆಯ ನವಲೋಕೈತ ಆಲಿಸೆಯ ವರ ಶಿವತನಯ ಮಂಗಳ ಶುಭಕರ ಪರಮ ಪವಿತ್ರ ಮಂಗಳ ಶುಭಕರ ಪರಮ ಪವಿತ್ರ ಸುರವರ ಪೂಜಿತ ಗಜವದನ ಶಂಕರನಂದನ ತವ ಚರಣ ಪಾಲಿಸೆಯ ನವಲೋಕೈತ ಆಲಿಸೆಯ ವರ ಶಿವತನಯ. ನಿನ್ನವರ ಪೂಜೆಗೈದ ಶುಭನಾದ ವೇದ ಮೃದುಗಾನ ರಸ ನಂಬಿ ನಿನ್ನವರ ಪೂಜೆಗೈದ ಶುಭನಾದ ವೇದ ಮೃದುಗಾನ ರಸ ಸಕಲ ಭುವನ ಭಯಂಕರ ದೇವ ಸಕಲ ಭುವನ ಭಯಂಕರ ದೇವ ಬ್ರಹ್ಮ ವಿಷ್ಣು ಪರಮೇಶ್ವರ ರೂಪ ಆದಿ ಪೂಜನೆ ನಗರ್ಪಿಷ ಶುಭ ದಿನ ಪಾಲಿಸೆಯ ನವಲೋಕೈತ ಲೋಕೈತ ಶಿವತನಯ ನಟರಾಜ. जय माताई की जय, महाराज की जय, माता की जय, हनुमान की जय. मुरली मोहना कृष्ण नारायण नारायण मुरली मोहन कृष्ण मुरली मोहन कृष्ण नारायण नत जन मल्हारा मुरली मोहन नारायण नत जन मल्हारा मुरली मोहन शारदलयन सागर शयन नारायण शारदलयन सागर शयन सुरवरनुत श्री नारायण सुरवरनुत श्री पावन मूर्ते मुर
ಕೃಷ್ಣ ಮುರಳಿ ಮೋಹನ ಕೃಷ್ಣ ನಾರಾಯಣ ನಾರಾಯಣ. ಭಕ್ತರಿಗಾಧಾರ ಮೋಕ್ಷಕ್ಕೆ ಧೀರ ನಾರಾಯಣ. ಭಕ್ತರಿಗಾಧಾರ ಮೋಕ್ಷಕ್ಕೆ ಧೀರ ನಾರಾಯಣ ನಾರಾಯಣ. ಭಕ್ತರಿಗಾಧಾರ ಮೋಕ್ಷಕ್ಕೆ ಧೀರ ಪಾಪನ ಜನನುದ ಪಾಪನ ಜನನುದ ಪರಮ ಪರೇತ ಯೋಗಿ ಜನ ಹೃದಯಾನಂದ ವಿಹಾರ ಕೃಷ್ಣ ಕೃಷ್ಣ ನಾರಾಯಣ. ಯೋಗಿ ಜನ ಹೃದಯಾನಂದ ವಿಹಾರ ಯೋಗಿ ಜನ ಹೃದಯಾನಂದ ವಿಹಾರ ಅಖಿಲಾಳೇಶ್ವರ ಅಖಿಲಾಳೇಶ್ವರ ಆನಂದ ರೂಪ ಅಖಿಲಾಳೇಶ್ವರ ಆನಂದ ರೂಪ ಮುರಳಿ ಮೋಹನ ಕೃಷ್ಣ ಮುರಳಿ ಮೋಹನ ಕೃಷ್ಣ ನಾರಾಯಣ ನಾರಾಯಣ. ಪ್ರಪಂಚದಲ್ಲಿ ಪರಮಾತ್ಮನ ಲೀಲಾವಿನೋದು ಬಹಳ ಅದ್ಭುತವಾದುದು. ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣಾರ್ಥಕ್ಕಾಗಿ ಪರಮಾತ್ಮನು ಶ್ರೀಕೃಷ್ಣ ಪರಮಾತ್ಮನಾಗಿ ಜನಿಸಿ ಲೋಕ ಕಂಟಕರಾದ ಅನೇಕ ರಾಕ್ಷಸರನ್ನು ಧ್ವಂಸ ಮಾಡಿ ದ್ವಾರಕಾ ನಗರದಲ್ಲಿ ತನ್ನ ರಮಣೀಯರಾದ ರುಕ್ಮಿಣಿ ಸತ್ಯಭಾಮರೊಂದಿಗೆ ಆನಂದದಿಂದ ಇರುವನು. ನಾನು ಈಗಲೇ ದ್ವಾರಕೆಗೆ ಹೋಗಿ ಶ್ರೀಕೃಷ್ಣ ಪರಮಾತ್ಮನನ್ನು ನೋಡಿಕೊಂಡು ಬರುವೆನು. ನಾರಾಯಣ ನಾರಾಯಣ. ಇದು ಏನಾಶ್ಚರ್ಯ! ಇದು ಯಾರೋ ಓರ್ವ ಮಾನವನ ತಲೆಯಂತಿರುವುದಲ್ಲ. ಆಹಾ, ಇರಲಿ, ಇದರಲ್ಲಿ ಬರೆದಿರುವ ಬ್ರಹ್ಮಲಿಖಿತವನ್ನು ಒಮ್ಮೆ ಓದಿ ನೋಡುವೆನು. ಕಶ್ಮಲ ಭಾವ ದರಿದ್ರತಃ ಕಿಂಚಿತ್ ಭೋಗ ಮಹಾಪುಣ್ಯಂ ಎಂದು ಬ್ರಹ್ಮಲಿಖಿತವಿರಲ್ಲ. ಇರಲಿ, ನಾನು ಈಗಲೇ ಸತ್ಯಲೋಕಕ್ಕೆ ಹೋಗಿ ಜನಕನಾದ ಬ್ರಹ್ಮದೇವನಿಂದ ಇದರ ವೃತ್ತಾಂತವನ್ನು ತಿಳಿವೆನು. ಏ ಕೃಷ್ಣ, ಇದು ನಿನ್ನಲಿ ಇದು ನಿನ್ನ ಲೀಲೆ ದೇವ, ಇದು ನಿನ್ನ ಲೀಲೆ ದೇವ ದೇವ, ಇದು ನಿನ್ನ ಲೀಲೆ ಶ್ರೀರೋಲ ಗೋಪಾಲ ದೇವ, ಇದು ನಿನ್ನ ಲೀಲೆ ದೇವ ದೇವ, ಇದು ನಿನ್ನ ಲೀಲೆ ನಾರಾಯಣ ನಾರಾಯಣ. ಕಾರ್ಯ ನೀನೆ ಕಾರಣ ನೀನೆ, ಕಾರ್ಯ ನೀನೆ ಕಾರಣ ನೀನೆ, ಕಾಯುವ ದಾಸರ ಮಾನವರ ಜೀವ, ಕಾಯುವ ದಾಸರ ಮಾನವರ ಜೀವ, ಕಾಯುವನು ನೀನೆ
ಗಿರಿಧರ ಗಣ ಮುರಳೀಧರ ವಂದಿಪೆ ಗಿರಿಧರ ಗಣ ಮುರಳೀಧರ ಕಮಲಾರಮಣ ವಿಮಲಾಭರಣ ನಾರಾಯಣ ಕಮಲಾರಮಣ ವಿಮಲಾಭರಣ ಲೋಕಲೇಖ ಸಾಧು ಮಿತ್ರ ಲೋಕಲೇಖ ಸಾಧು ಮಿತ್ರ ದೇವ ಇದು ದೇವ ದೇವ ಇದು ಲೀಲೆ ಇದು ಲೀಲೆ ಇದು ಲೀಲೆ ಇದು ಲೀಲೆ ಆಕಾಶತಾರಾ ಮೈ ಮನಸ್ಸು ಒಂದಾಗಿದೆ ಬಾರೆನ್ನ ಚೆಲುವ ಸೇರೆನ್ನ ಬಲವ ಯುಗವೊಂದು ಕ್ಷಣವಾಗಿದೆ ಹಾಡೋಣ ಬಾರ ಆಕಾಶತಾರಾ ಮೈ ಮನಸ್ಸು ಒಂದಾಗಿದೆ ಸ್ವಾಮಿ ನಿನ್ನಂದಕೇನ ಮನಸೋತೆ ಪ್ರಾಣೇಶ್ವರ ಬಾರೆನ್ನ ಚೆಲುವ ಸೇರೆನ್ನ ಬಲವ ಯುಗವೊಂದು ಕ್ಷಣವಾಗಿದೆ ಹಾಡೋಣ ಬಾರ ಆಕಾಶತಾರ ಮೈ ಮನಸ್ಸು ನಿನದಾಗಿದೆ ನನ್ನ ಮನಸ್ಸು ನಿನದಾಗಿದೆ ನಿನ್ನ ಮನಸ್ಸು ನನ್ನದಾಗಿದೆ ನಾರಾಯಣ ನಾರಾಯಣ ಆಹಾ ಈ ಸತ್ಯಲೋಕವು ಸದಾ ವೈಭವ ಸಂತೋಷ ಸಂಭ್ರಮಗಳಿಂದ ಕಂಗೊಳಿಸುವ ಈ ಲೋಕದ ಮಹಿಮೆ ಮಹಾ ಮಹಿಮರಿಗೂ ಅಸಾಧ್ಯ. ಆಹಾ ಎಂತಹ ಮಧುರವಾದ ಗಾನ. ಏಕಮ್ಮ ನಿಲ್ಲಿಸಿಬಿಟ್ಟೆ. ಓಂ ಪ್ರಾರಂಭಿಸಮ್ಮ ಜನನಿ. ಬಾನಾರ್ದ ಬಹಳ ದಿನಕ್ಕೆ ಬಂದು ಹಾಗೆಯೇ ನಿಂತು ಬಿಟ್ಟೆಯಲ್ಲ ಜನನಿ. ನಿಮ್ಮ ಮೃದುವಾದ ವೀಣಾಗಾನವನ್ನು ಕೇಳಿ ಬಹಳ ದಿನಗಳಾಯಿತು. ಆದ್ದರಿಂದ ಗಾನವನ್ನೇ ಕೇಳುತ್ತಾ ನಿಂತು ಬಿಟ್ಟೆ ತಾಯಿ. ಏಕೆ ನಿಂತಿರುವೆ ಬಾನಾರದ? ಈ ನಮ್ಮ ವಾಣಿಯ ವೀಣಾಗಾನವನ್ನು ಕೇಳಿದವರು ತಲೆದೂಗಲೇಬೇಕು. ಹಾಗೆಯೇ ಮೈಮರುತ್ತೇನೆ. ಬಾನಾರದ ಕುಳಿತುಕೋ.
ವಿಚಾರವೇನು? ಗಾನ ವಿಚಾರನಾದ ನೀನು ಸುಮ್ಮನೆ ಬರತಕ್ಕವನಲ್ಲ. ನೀನು ಬಂದ ವಿಚಾರವಾದರೂ ಏನು? ಬರೀ ವಿನೋದವಲ್ಲ ಜನನಿ. ಈ ಪವಿತ್ರ ಸ್ಥಳದ ರಾಗ ರಂಜಿತ ಮಾಧುರ್ಯ ಮನೋಲ್ಲಾಸ ಋತುಗಾನವಾದ್ದರಿಂದ ಕೇಳಿ ಮಹದಾನಂದವಾಯಿತು. ಮತ್ತೆ ಕೇಳಬೇಕೆಂಬ ಆಸೆ. ನೀನು ಸುಮ್ಮನೆ ಬರತಕ್ಕವನಲ್ಲ. ನೀನು ಬಂದೆ ಎಂದ ಮೇಲೆ ಏನಾದರೂ ವಿಶೇಷವಿರಲೇಬೇಕಲ್ಲವೇ? ಮಾತೃದೇವೋಭವ, ನಿಮ್ಮ ಪವಿತ್ರ ಪಾದೋದಕ ತೀರ್ಥ ಪ್ರಸಾದ ಸೇವಿಸಿ ಧನ್ಯನಾದವನಲ್ಲಿ ನೀವರಿಯದ ಕಾರಣಗುಂಟೆ. ಲೋಕ ಕಲ್ಯಾಣಾರ್ಥವಾಗಿ ತ್ರಿಲೋಕ ಸಮಾಚಾರವಲ್ಲದೆ ಕಲಹದ ಚಮತ್ಕಾರವೆಂದು ಭಾವಿಸಬೇಡಿ ತಾಯಿ. ಕುಮಾರ, ಕಲಹ ಪ್ರಿಯನ ಚತುರತೆಯ ಚಮತ್ಕಾರ ಲೋಕವಿಖ್ಯಾತವಾಗಿದೆ. ಅಂದ ಮೇಲೆ ಏನೋ ವಿಶೇಷ ವಾರ್ತೆ ತಂದಿರುವಂತಿದೆ. ಸಂದೇಹವೇಕೆ? ಹೇಳು ನಾರದ. ಸ್ವಾಮಿ, ಕುಮಾರನು ಸುಮ್ಮನೆ ಬರತಕ್ಕವನಲ್ಲ. ಅವನು ಬಂದನೆಂದ ಮೇಲೆ ವಿಶೇಷವೇನಾದರೂ ಇರಲೇಬೇಕಲ್ಲವೇ? ತಾಯಿ, ಯುಕ್ತ ವೀರೋಚಿತ ಧರ್ಮಶಾಸ್ತ್ರಜ್ಞರ ಸಂಕಲ್ಪ ಆಸ್ತಿ ದೃಶ್ಯಗಳು ಸ್ಥಿತಿಲಯ ಕಾರಣ ಮೂಲ ಭವಿಷ್ಯವಾಗಿದೆ. ಈ ಮಧ್ಯೆ ಧರ್ಮ ಕರ್ಮಗಳ ವಿತರಣೆಗೆ ಸಮಯವೇ ಸಾಲದಾಗಿದೆ. ಕೇಳಿ, ಸ್ವಾರ್ಥಕ್ಕೂ ನಿಸ್ವಾರ್ಥಕ್ಕೂ ಅಂತರವೇನಿದೆ ಎಂಬ ಸಮಸ್ಯೆ ಕಾಡುವುದು. ಆದ್ದರಿಂದ ಅರಹುದಿ ಸಲಹೆದರೆಯೊಳಿ ಕೃತಿಭುಜವೆನುದೆ ಜನ್ಮಜರಾಂಥಂ ಪುರುಷೋಯಿತಂ ಭೂಮಿಯ ಪರಯಿತ ಕೈ ನರನ ಜನಕ, ನಾನು ಹೀಗೆಯೇ ಸಂಚಾರ ಮಾಡಿಕೊಂಡು ಬರುವ ದಾರಿಯಲ್ಲಿ ಈ ಮಾನವ ಶರೀರದ ರುಂಡಭಾಗವುದರಿತು. ಇದರಲ್ಲಿ ಬರೆದಿರುವ ನಿಮ್ಮ ಲಿಖಿತದ ಯಥಾರ್ಥವೇನೆಂದು ತಿಳಿಯೋಣವೆಂದು ಇಲ್ಲಿಗೆ ಬಂದೆ. ಕೇಳಿ, ಕಶ್ಮಲ ಭಾವ ದರಿದ್ರಥ ಕಿಂಚಿತ್ ಭೋಗ ಮಹಾಪುಣ್ಯ ಎಂಬ ನಿಮ್ಮ ಲಿಖಿತದ ನಿಜಾಂಶವೇನು ದಯವಿಟ್ಟು ತಿಳಿಸಬೇಕು. ನಾರದ, ಪ್ರಪಂಚದಲ್ಲಿರತಕ್ಕ ಮಾನವರನ್ನು ಮತ್ತು ಎಲ್ಲ ಜೀವರಾಶಿಗಳನ್ನು ಜಗತ್ತಿನಲ್ಲಿ ಪರಮಾತ್ಮನ ಪ್ರೇರಣೆ ಸೃಷ್ಟಿಸತಕ್ಕ ಕರ್ತವ್ಯವು ನನಗೆ ಸೇರಿರುವ ಕಾರಣ ಜಗತ್ತಿನಲ್ಲಿ ಮಾನವರೊಡನೆ ಈತನನ್ನು ಸೃಷ್ಟಿಸಿದ. ಆದರೆ ಮಾನವರು ಅವರವರ ಕರ್ಮಾನುಸಾರವಾಗಿ ಉಂಟಾಗುವ ಸುಖ ದುಃಖಗಳನ್ನು ಅವರವರೇ ಅನುಭವಿಸಬೇಕಾಗಿದೆ. ಹಾಗೆಯೇ ಈತನು ಅನೇಕ ದುಷ್ಟ ಕಾರ್ಯಗಳನ್ನು ಮಾಡಿ ಋಷಿಗಳ ಯಜ್ಞ ಯಾಗಾದಿಗಳಿಗೆ ಕಂಟಕನಾಗಿ ಋಷಿಗಳಿಂದಲೇ ಶಾಪಗ್ರಸ್ತನಾಗಿರುವನು. ಜನ್ಮಗತ ಪಾಪವು ಬೆನ್ನಟ್ಟಿದ ಈ ರುಂಡವು ನಿನ್ನ ಕೈ ಸೇರಿದ ಕೂಡಲೇ ಪುನೀತನಾದನು. ಅವನೀಗ ಶಾಪ ವಿಮುಕ್ತನಾದನು. ಕಶ್ಮಲ ಭಾವ ದರಿದ್ರತಃ ದುಷ್ಕರ್ಮಿಗೆ ಇಂದು ಪುಣ್ಯೋದಯ. ಕಿಂಚಿದ್ಭೋಗ ಮಹಾಪುಣ್ಯಂ ಪುನಃ ಮರುಜನ್ಮವೆತ್ತಿ ತ್ರಿಲೋಲನಾಗಿ ಧ್ರುವತಾರೆಯಂತೆ ರಾಜಧಾನಿಯನ್ನು ಬೆಳಗುವುದೇ ಈ ಲಿಖಿತದ ನಿಜಾಧಾರ. ಕೇಳೋ, ಮಾನವ ಪಾಪದ ಪರ್ವತ ಕರಗಿತೋ ನಿನ್ನ ಕೈ ಸೇರಿದ ನನ್ನೆಡೆ ಬಂದ. ಮಾನವ ಪಾಪದ ಪರ್ವತ ಕರಗಿತೋ ನಿನ್ನ ಕೈ ಸೇರಿದ ನನ್ನೆಡೆ ಬಂದ. ಕರೆಯುವ ಜನಿಸಿ ಮರಳಿದ ಪರಿಯ ಧರೆಯುವ ಜನಿಸಿ ಮರಳಿದ ಪರಿಯ ಇಳಿಯಲು ಕಾತುರ ಕಳವಳ ಬಡದಿರು. ತಿಳಿಯಲು ಕಾತುರ ಕಳವಳ ಬಡದಿರು. ಮಾನವ ಪಾಪದ ಪರ್ವತ ಕರಗಿತೋ ನಿನ್ನ ಕೈ ಸೇರಿದ ನನ್ನೆಡೆ ಬಂದ. ಮುಟ್ಟಿದ ನೀನು ಮೃತ ಸಂಜೀವಿನಿ. ಮುಟ್ಟಿದ ನೀನು ಮೃತ ಸಂಜೀವಿನಿ. ಕಟ್ಟಿದೆ ಕಂಕಣ ಮುನ್ನಡೆ ಬೇಗ. ಕಟ್ಟಿದೆ ಕಂಕಣ ಮುನ್ನಡೆ ಬೇಗ. ಮೆಟ್ಟಿದ ಲೋಕ
ನಾರದ, ನಿನ್ನ ವರದ ಹಸ್ತಸ್ಪರ್ಶದಿಂದ ಈ ರುಂಡಕ್ಕೆ ಜೀವ ಕಳೆ ಬಂದು ನಿರ್ಗತಿಕ ಮಹಾಪಾಪಿ ಸತ್ಯಲೋಕ ತೊಡಿದ್ದರಿಂದ ಇವನ ಶಾಪ ವಿಮುಕ್ತವಾಯಿತು. ಮುಂದೆ ನೀನೇ ಅವನಿಗೆ ಮಾರ್ಗದಾರಿ, ತಿಳಿಯಿತೋ? ಜನಕ, ಎಲ್ಲಿಯೋ ಒಣಗಿ ಬಿದ್ದಿದ್ದ ಬುರುಡಿಗೆ ಜೀವ ಕೊಟ್ಟು ನನ್ನ ಶಿಷ್ಯನನ್ನಾಗಿ ಮಾಡಿದ, ಅಂದರೆ ನಾಮಾಂಕಿತವೇನು ತಂದೆ? ನಾರದ, ರೋಗಿ ಬಯಸಿದ್ದು ಔಷಧಿ, ವೈದ್ಯ ನೀಡಿದ್ದು ಔಷಧಿ. ಹಾಗೆ ಆಯ್ತಲ್ಲವೇ ನನ್ನ ಸ್ವಾಮಿಯ ಮಾತುಗಳು? ಕುಮಾರ, ಈತನ ನಾಮಾಂಕಿತವು ಋತವರ್ಮನೆಂದು. ಕಾರಣ ಬ್ರಹ್ಮನಾದ ನಿನ್ನ ಕೈಯಲ್ಲಿ ಇವನ ಭವಿಷ್ಯವಿದೆ, ಕೇಳು. ಈಗ ನೀನು ಈ ಶಿರಸ್ಸನ್ನು ತೆಗೆದುಕೊಂಡು ಹಿಮಾಲಯ ಸಮೀಪದಲ್ಲಿರುವ ಬ್ರಹ್ಮಕಪಾಲದಲ್ಲಿ ಈ ರುಂಡವನ್ನಿಟ್ಟರೆ ಈತನು ಓರ್ವ ಅಂಧನಾಗಿ ಜನ್ಮ ಹೊಂದಿ ಮುಂದೆ ಓರ್ವ ಕೌಶಲ್ಯವತಿಯ ಕೈ ಹಿಡಿದು ಆಕೆಯ ಪತಿವ್ರತ ಪ್ರಭಾವದಿಂದ ರಾಜ್ಯಭಾರವನ್ನು ಹೊಂದುತ್ತಾರೆ. ಈಗ ನೀನು ಈ ಶಿರಸ್ಸನ್ನು ತೆಗೆದುಕೊಂಡು ಹಿಮಾಲಯ ಸಮೀಪಕ್ಕೆ ಹೊರಡು. ಜನಕ, ಈತನ ವೃತ್ತಾಂತವನ್ನು ತಿಳಿಸಿದ್ದಕ್ಕಾಗಿ ನಾನು ಕೃತಾರ್ಥನಾದನು. ಜನನಿ ಜನಕರಿಗೆ ಸಾಷ್ಟಾಂಗ ವಂದನೆಗಳು. ಮಂಗಳವಾಗಲಿ. ನಾನಿನ್ನು ಬರುವೆ. ನಾರಾಯಣ ನಾರಾಯಣ. ಶೇಷತಲ್ಪ ಶಯನ ಶ್ರೀರಮಣ, ಶೇಷತಲ್ಪ ಶಯನ, ಶೇಷತಲ್ಪ ಶಯನ, ಶೇಷತಲ್ಪ ಶಯನ. ನಾರಾಯಣ. ನೀಲಮೇಘ ಘನ ಶ್ಯಾಮಲ ವದನ. ನಾರಾಯಣ. ನೀಲಮೇಘ ಘನ ಶ್ಯಾಮಲ ವದನ, ಶೇಷತಲ್ಪ ಶಯನ ಶ್ರೀರಮಣ, ಶೇಷತಲ್ಪ ಶಯನ, ಶೇಷತಲ್ಪ ಶಯನ. ಕಮಲಾರಮಣ ವಿಮಲಾಭರಣ. ನಾರಾಯಣ. ಕಮಲಾರಮಣ ವಿಮಲಾಭರಣ, ಸಿರಿವರ ನಿರ್ಣಯ ಧ್ಯಾನ ಪಾವನ. ನಾರಾಯಣ. ಸಿರಿವರ ನಿರ್ಣಯ ಧ್ಯಾನ ಪಾವನ, ಗರುಡ ಗಮನ ತವ ಚರಣ ಕಮಲವ ನಿರುಗವು ಬಲಿಲೆ ಧನ್ಯ ಜೀವನ. ಗರುಡ ಗಮನ ತವ ಚರಣ ಕಮಲವ ನಿರುಗವು ಬಲಿಲೆ ಧನ್ಯ ಜೀವನ. ಶೇಷತಲ್ಪ ಶಯನ, ಶೇಷತಲ್ಪ ಶಯನ. ಘನ ಕಾಮಲ ವದನ, ನೀಲಮೇಘ ಘನ ಶ್ಯಾಮಲ ವದನ, ಶೇಷತಲ್ಪ ಶಯನ ಶ್ರೀಮಣ್ಣ, ಶೇಷತಲ್ಪ ಶಯನ, ಶೇಷತಲ್ಪ ಶಯನ. ನಾರಾಯಣ ನಾರಾಯಣ. ಲೋಕದಲ್ಲಿ ಧರ್ಮದ್ರೋಹಿಗಳು ತಲೆ ಎತ್ತಿದಾಗ ಶ್ರೀಮನ್ನಾರಾಯಣನು ಭೂಲೋಕದಲ್ಲಿ ಜನ್ಮಗ್ರಹಣ ಮಾಡಿ ದುಷ್ಟ ನಿಗ್ರಹ ಶಿಷ್ಟ ಪರಿಪಾಲನೆ ಮಾಡುವುದೆಂಬುದು ಜ್ಞಾನಿಗಳಿಗೆ ಮಾತ್ರವಲ್ಲ, ಸಾಮಾನ್ಯ ಜನಗಳಿಗೂ ವ್ಯಕ್ತವಾಗಿದೆ. ಜನ್ಮಂಗಳಕ್ಕೆ ಅನುಗುಣವಾದ ವಿಷಕೋಟಿಯ ವಿಭಿನ್ನ ಪಾತ್ರಗಳೇ ಜನನ ಮರಣಗಳ ದ್ವಿಗುಣಾಲಯ. ಬ್ರಹ್ಮ ವಿಷ್ಣು ಮಹೇಶ್ವರರ ಬಗೆ ಬಗೆಯ ಪಾತ್ರಗಳು ಬಲ್ಲವರಾರು. ನಾರಾಯಣ ನಾರಾಯಣ. ಈಗ ಈ ಕೃತವರ್ಮನ ಚರಿತ್ರೆಯ ಕಥಾಭಾಗವು ಯಾವ ರೀತಿ ಕೊನೆಗೊಳ್ಳುವುದು ನೋಡೋಣ. ನಾರಾಯಣ ನಾರಾಯಣ. ಜಗವಂದು ನಿರ್ಣಯ ನಾಟಕ ರಂಗ, ಒಂದು ನಿರ್ಣಯ ನಾಟಕ ರಂಗ, ಮನುವೇ ಮನುಜನ ಬಾಳಿನ ರಂಗ, ಮನುವೇ ಮನುಜನ ಬಾಳಿನ ರಂಗ, ಜಗವಂದು ನಿರ್ಣಯ ನಾಟಕ ರಂಗ. ನಾರಾಯಣ. ಹರಿಗೆ ನಯ್ಯ ಹರಿಯ ಅಂತರ. ನಾರಾಯಣ. ಹರಿಗೆ ನಯ್ಯ ಹರಿಯ ಅಂತರ, ಇವನರಿಯದ ಪರಮಾರ್ಥ
ಅನುದಿನ ಎನಗಿತ್ತು ಹೊರೆಯೋ ರನ್ನಯ್ಯ ಜಗವಂದು ನಿನ್ನಯ ನಾಟಕರಂಗ ಮನುಜನ ಬಾಳಿನ ರಂಗ ಜಗವಂದು ನಿನ್ನಯ ನಾಟಕರಂಗ ರಂಗ ರಂಗ ನಾರಾಯಣ. ಇದೇ ಅಲ್ಲವೇ ಜನಕನಾದ ಬ್ರಹ್ಮದೇವನು ಹೇಳಿದ ಹಿಮಾಲಯ ತಪ್ಪಲು. ಇಲ್ಲಿ ಈ ರುಂಡ ಭಾಗವನ್ನು ಹಾಕಿ ಮರೆಯಲ್ಲಿ ನಿಂತು ಏನಾಗುವುದು ಪರೀಕ್ಷಿಸಿ ನೋಡುವೆನು. ನಾರಾಯಣ ನಾರಾಯಣ. ಓ ಅವಾಚ್ಯ ಮಾನವ ಲೋಕಶೂನ್ಯ ಎಲ್ಲಿ ಹೋಗಲು ಬಿಡಲು ಏ ಕರ್ಮ ಜನ್ಮ ಕಾರಣ ಕ್ರೂರ ವಿಧಿಯ ಶಾಪ ಯಾರ ಬೇಡಲಿ ನಾನು ಜಗದೀಶ 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 ಕರ್ಮದ ಶಾಪ ದೇವ 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 ಕರ್ಮದ ಶಾಪ ಗತಿಹೀನನ ಕಾಡಿದ ಕೋಪ ಗತಿಹೀನನ ಕಾಡಿದ ಕೋಪ ಎಳೆತಂದೆದು ನನ್ನ ಪ್ರತಿರೂಪ ಎಳೆತಂದೆದು ನನ್ನ ಪ್ರತಿರೂಪ ಮಾಯಾ ಗತವೇ ದೇವಾ 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 ಮಾಯಾ ಗತವೇ ದೀನನ ಮೇಲೆ ಏನಿ ಕೋಪ ದೇವ ದೀನನ ಮೇಲೆ ಏನಿ ಕೋಪ ಕರಗದೆಗೆ ಮಾಡಿದ ಕರಗದೆಗೆ ಮಾಡಿದ ಹರಣ ನಿರ್ಮಲ ಸುಗುಣ ದೇವ 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 ಹರಣ ನಿರ್ಮಲ ಸುಗುಣ ಪೊರೆಯೋ ಮಾನವ ನಾನು ದೇವ ಪೊರೆಯೋ ಮಾನವ ನಾನು
ಕಾಲವೇ ಶೋಧ ವಿಚಾರ ಕಳೆಗೋದೆದು ಮಾನವ ಭೋಗ ವಿಧಿ ನೀಡಿದ ಕರ್ಮದ ಶಾಪ ದೇವಾ 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 ಕಾಲಿನಲ್ಲೆಲ್ಲೆಲ್ಲೋ ಕಲ್ಲೋ ಮುಳ್ಳೋ ಕಾಲಿನಲ್ಲೆಲ್ಲೆಲ್ಲೋ ಕಲ್ಲೋ ಮುಳ್ಳೋ ದೇವಾ ಕಾಲಿನಲ್ಲೆಲ್ಲೆಲ್ಲೋ ಕಲ್ಲೋ ಮುಳ್ಳೋ ಯಾರ ಬೇಡಲಿ ನಾನು ಯಾರ ಬೇಡಲಿ ನಾನು ಜಗದೀಶ 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 ದೈವವೇ ರಾಜಾಜರಾಜನಾಗಿ ರಾರಾಜಿಸುತ್ತಿರುವ ಈ ಕೃತೋರ್ಮನ ನಿಜ ಜೀವನದ ಕತೆ ಹೇಳುತ್ತಿರುವುದು ದೇವಾ ವ್ಯತ್ಯಾಗಿ ಕಾಡಿದೆ ಪರಮಾತ್ಮ ದಾಯಾದಿಗಳಿಂದ ವಂಚಿತನಾಗಿ ಅಂದನಾದಿನ ರಾಜ್ಯವನ್ನು ತೊರೆದು ದಿಕ್ಕಿಲ್ಲದವನಾಗಿ ಕಾಡಿನಲ್ಲಿ ಅಲೆದಾಡುವ ಗತಿ ಬಂದಿದ್ದೆ ಇದೆಯೇ ನಿನ್ನ ಒಲಿಮೆ ವಿಚಿತ್ರವಾದದ್ದು ನನ್ನ ವಿಷಾದ ಕತೆ ಯಾರ ಕೇಳಲಿ ಯಾರ ಬೇಡಲಿ ಕಲ್ಲು ಮುಳ್ಳುಗಳಲ್ಲಿ ನಡೆಯುತ್ತಾ ಕ್ರೂರ ಜಂತುಗಳ ನಿವಾಸವಾದ ಈ ಕಾಡಿನಲ್ಲಿ ನನ್ನ ಸ್ಥಿತಿ ಗತಿ ಕೇಳುವ ಪುಣ್ಯಾತ್ಮರೇ ಇಲ್ಲವಾದರ ಹಾ ದೇವರೇ ನನ್ನನ್ನು ಕಾಪಾಡುವರ ಹಾ ದೇವ ದೇವ ನಾರಾಯಣ ನಾರಾಯಣ. ಕೃತವರ್ಮ ಪರಿತಪಿಸಬೇಡ ಕೃತವರ್ಮ, ಧೈರ್ಯವಂತನಾಗು. ಯಾರು ಯಾರು ನನ್ನ ರಕ್ಷಿಸಿ ಕಾಪಾಡಿದ ಪುಣ್ಯಾತ್ಮರು ನೀವು ಯಾರು ತಂದೆ ಹೇಳಿ. ಕೃತವರ್ಮ, ನಿನ್ನ ಪರದೈದಿಂದ ದೈವದಿಂದ ಪ್ರೇರಿತನಾಗಿ ಬಂದ ನಾನು ನಿನ್ನ ಗುರು ನಾರದನು. ಏನು ಏನು ನನ್ನ ಪೂಜ್ಯ ಗುರು ನಾರದರೆ ನೋಡಿದೆಯಾ ಗುರುದೇವ ಈ ನಿನ್ನ ಶಿಷ್ಯನ ವ್ಯವಸ್ಥೆ ನನಗೇಕೆ ಇಂತಹ ಸ್ವಾಮಿ ಕೃತವರ್ಮ ಸಹಿಸಲಾರೆನು ದೇವ. ಮೇಲೆ ಹೇಳು, ಧೈರ್ಯವಂತನಾಗು. ಬಾಯಿ ಪೂರ್ವಾರ್ಜಿತ ಕರ್ಮಫಲ ಬೆನ್ನಟ್ಟಿರುವಾಗ ಅದರಿಂದ ಪಾರಾಗಲಾದೀತೆ. ಕೃತವರ್ಮ ಧೈರ್ಯವಾಗಿ. ಅಂದನಾದ ಮಹಾಪಾಪಿ ಬಲಹೀನನಾಗಿರುವಾಗ ಧೈರ್ಯವಾಗಿರುವುದು ಸಾಧ್ಯವೇ ಸ್ವಾಮಿ? ಇದು ಸಮ್ಮತವಾಯಿತೆ. ಕೃತವರ್ಮ ಬಾ, ಹೀಗೆ ಬಾ. ಅಸ್ಥಿರವಾದ ದೇಹಾಭಿಮಾನವನ್ನು ಬಯಸಿ ಭ್ರಾಂತನಾಗಬೇಡ. ಹುಟ್ಟಿದವರಿಗೆ ಮರಣ, ಮೃತನಿಗೆ ಪುನರ್ಜನ್ಮ, ಇದು ಆ ದೈವ ನಿರ್ಣಯ. ಹತಾಶನಾಗಬೇಡ. ಗುರುದೇವ, ಭರಿಸಲಾರದ ಕಠೋರ ಶಾಪಕ್ಕೆ ಬಲಿಯಾದ ನಾನು ವಿರೋಧಿಗಳ ಕ್ರೂರ ದೃಷ್ಟಿಯಿಂದ ಪಾರಾಗಲು ಸಾಧ್ಯವೇ ಸ್ವಾಮಿ? ಇದು ಸಮ್ಮತವಾಯಿತೆ. ಕೃತವರ್ಮ, ನನ್ನ ಮಾತು ಹಿತವೋ ಅಹಿತವೋ ತತ್ಫಲವಲ್ಲ. ಸತ್ಯ ಧರ್ಮಗಳನ್ನು ಉಳಿದು ಹಿತೋಪದೇಶವನ್ನು ಮಾಡುವೆನು, ಕೇಳು. ಜನ್ಮಭೂಮಿಯ ಮರ್ಮ ಅರಿತು ಬಾಳುವ ಧರ್ಮ ತಿಳಿಯದೆ ರಾಜ್ಯ ವೈಭವ ಭೋಗ ಭ್ರಮಿಸಿ ಬಾಳುವ ಧರೆ ಇದಲ್ಲ. ಆ ಲಿಖಿತ ಬಾಧ್ಯತೆಯ ತಿಳಿದ ಮಾನವ ಮನುಜ ಜನನ ಮರಣದ ಕಾವ್ಯ ಬರೆದ ಜನನ ಮರಣದ ಕಾವ್ಯ ಬರೆದ ಆ ಬ್ರಹ್ಮನಿಗೆ ಸಾಧ್ಯ ಮರುಳೇ. ಕೃತವರ್ಮ, ಇದರಂತೆ ತಾನಾಗಿ ಬರಲಿರುವ ಕರ್ಮ ಸಂಬಂಧದ ಪ್ರಚಂಡ ರೂಪವು ದುರ್ಗತಿ ಸತ್ಕರಿಸಲಿದೆ. ಅದಕ್ಕಾಗಿ ಇಂದಿಗೆ ನಿನ್ನ ಕಷ್ಟಕಾಲವು ತೀರಿತು. ಮುಂದೆ ಶುಭ ದಿನಗಳು ಅತಿ ಕ್ಷಿಪ್ರ, ನಂಬುವೆಯಾ?
ಪೂಜ್ಯರಿ, ನನ್ನ ಸ್ಥಿತಿಗತಿಗಳ ಅಂತರ ತಿಳಿಯದೆ ನರಳುವ ನರಕ ಕೂಪವಾದ ಈ ಲೋಕದಲ್ಲಿ ನಾನು ಮತ್ತೆ ಮನುಷ್ಯನಾಗಲು ಬಾಳಲು ಸಾಧ್ಯವೇ ಸ್ವಾಮಿ? ಮರುಭೂಮಿಯಲ್ಲಿ ಕೊನೆಗೊಳ್ಳಲಿರುವ ಈ ಪಾಪಾತ್ಮಕನ ಜೀವನವು ಪುನಃ ಸುಖ ಭೋಗದ ಬೆಳಕು ಕಾಣುವುದುಂಟೆ ಸ್ವಾಮಿ? ಇದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ. ನನ್ನ ಅಪೇಕ್ಷೆ ಬಿಡಿ ಸ್ವಾಮಿ. ವತ್ಸ, ಚಿಂತಿಸಬೇಡ. ನಿನ್ನನ್ನು ಸುರಕ್ಷಿತವಾದ ದಡದಲ್ಲಿ ನಡೆಸಲೆಂದೇ ನಾನು ಬಂದಿರುವುದು. ನಿಶ್ಚಿಂತನಾಗು. ಮಹಾತ್ಮರಿ, ಸಜೀವ ಸಮಾಧಿಯ ಗರ್ಭದಲ್ಲಿ ಎಚ್ಚರವಾದಂತೆ ನಿಮ್ಮ ಮಾತು ಆಶ್ಚರ್ಯವಾಗಿದೆ. ದುರಾದೃಷ್ಟವಂತನು ಪುನರ್ಜನ್ಮ ಗಳಿಸಿದ ದೈವಾನುಗ್ರಹ ಗಳಿಸಲಾದಿದ್ದೇ ಗುರುದೇವ. ಕೃತವರ್ಮ, ಪ್ರಯತ್ನ ಪಟ್ಟರೆ ನಿಸ್ಸಂದೇಹವಾಗಿಯೂ ಮನುಷ್ಯನಾಗಬಹುದು. ಮುಂದೆ ನೀನು ಗುಣವತಿಯ ಕೈ ಹಿಡಿದು ಈ ಅಂಧಕತ್ವ ತರೆದು ಅರಸನಾದರೆ ನನಗೆ ಗುರುದಕ್ಷಿಣೆಯಾಗಿ ಏನನ್ನು ಕೊಡುವೆ ಹೇಳು? ಗುರುದೇವ, ನನ್ನ ಅಂತರಂಗದ ಜೀವಾತ್ಮವೇ ನೀವಾಗಿರುವಾಗ ನನ್ನನ್ನು ಪರಿಶೋಧಿಸುವಿರಾ ಗುರುದೇವ? ಇದು ಪರಿಶುದ್ಧವಾದ ಕ್ಷತ್ರಿಯನ ದೇಹ. ನಿಮ್ಮ ಆಜ್ಞೆಗೆ ವಿರುದ್ಧವಾಗಿಯೂ ನಡೆಯುವುದೂ ಇಲ್ಲ, ಕಳಂಕ ಸಹಿಸುವುದೂ ಇಲ್ಲ. ತಂದೆ ತೋರಿದ ದಾರಿ ಬಾಳಿನ ದೈವ ಕಾಲವೇ ಶೂಲ ಕಾಲವೇ ಶೂಲ ವಿಧಿಗೈವಾಡದ ಮಾನವರ ವಿಧಿಗೈವಾಡದ ಮಾನವರ ತಂದೆ ತೋರಿದ ಬಾಳಿನ ದೈವ ನವಯುಗ ಪುರುಷನ ನಾಟಕ ನವಯುಗ ಪುರುಷನ ನಾಟಕ ಸಡಗರ ಸಂಭ್ರಮ ಪಾಮರ ಸಡಗರ ಸಂಭ್ರಮ ಪಾಮರ ತಂದೆ ತೋರಿದ ದಾರಿ ದೈವ
ಸಂತೋಷ ನಿರಂತರ ಗುರುದೇವ ಈಗ ಪರ ಸುಖ ಸಂತೋಷ ನಿರಂತರ ಪಾಲಿಕೆ ವಚನ ಪ್ರಸನ್ನ ವದನ ಪಾಲಿಕೆ ವಚನ ತಂದೆ ತೋರಿದ ಕಾಲಿನ ದೈವ ಪೂಜ್ಯರಿ ತಮ್ಮ ಪಾದಾನುಗ್ರಹದಿಂದ ಈ ಅಂಧತ್ವ ತೊರೆದು ಅರಸನಾದರೆ ನನ್ನ ಸರ್ವಸ್ವದೊಡನೆ ಈ ಪ್ರಾಣವನ್ನೇ ನಿಮಗೆ ಗುರುದಕ್ಷಿಣಾಗಿ ಸಮರ್ಪಿಸಬೇಕು ಗುರುದೇವ. ವರ್ಮ, ನಿನ್ನ ಸರ್ವಸ್ವದೊಡನೆ ನಿನ್ನ ಪ್ರಾಣವನ್ನು ನಾನು ಕೇಳುತ್ತಿಲ್ಲ. ಶಿಷ್ಯ ವೃತ್ತಿಯ ಗುರುದಕ್ಷಿಣೆ ಮಾತ್ರ ಇದು ನಡೆಸಿಕೊಟ್ಟರೆ ಸಾಕು. ಅರಸಕುಲ ಪಾಲಿಸ್ತಕ್ಕಂಥ ಕ್ಷತ್ರಿಯನು ಹೇಗಿದ್ದರೂ ಎಂತಿದ್ದರೂ ನುಡಿಯದಂತೆ ನಡೆಯಬಲ್ಲನು ಗುರುದೇವ. ಕೃತವರ್ಮ, ಹಾಗಾದರೆ ಕೇಳು. ನಾನು ಯಾವ ಸಮಯದಲ್ಲಿ ಬಂದು ಏನನ್ನು ಕೇಳಿದರೂ ಅದನ್ನು ಕೊಡುವುದಾಗಿ ಪ್ರಮಾಣ ವಚನ ಕೊಟ್ಟರೆ ಸಮಾಧಾನ. ಸಂದೇಹವೇಕೆ ಸ್ವಾಮಿ, ನಿಮ್ಮ ಆತ್ಮಸಾಕ್ಷಿಗಾಗಿ ಇದೋ ಭಾಷೆ ಕೊಡುವೆನೋ. ಕೃತವರ್ಮ, ಯೋಚಿಸಿ ಪ್ರಮಾಣ ವಚನ ಕೊಡುವುದು ಯುಕ್ತವೆಂದು ನನ್ನ ಅಭಿಮತ. ಇದರ ಮೇಲೆ ಗುರುದೇವ, ಸುಪ್ರಸಿದ್ಧ ರಾಜಕುಲಾತ್ಮನಾದ ನಾನು ಈ ದಿನದ ಆರಭ್ಯ ನಿಮ್ಮ ಉಪದೇಶ ಪಾಲಿಸುವುದೇ ನಿಜವಾದರೆ ತಾವು ಯಾವ ಸಮಯದಲ್ಲಾದರೂ ಬಂದು ತನ್ನಲ್ಲಿ ಬಯಸಿದ ವಸ್ತುವನ್ನು ತಮ್ಮ ಪಾದ ಸನ್ನಿಧಿಯಲ್ಲಿ ಗುರುದಕ್ಷಿಣಾಗಿ ಸಮರ್ಪಿಸುವೆನು. ಇದಕ್ಕೆ ಸೂರ್ಯ ಚಂದ್ರದೇ ಸಾಕ್ಷಿ ಗುರುದೇವ. ಗೊತ್ತಾ ಕೃತವರ್ಮ? ದೃಢನಂ ಮಾಧವನಂ ಗುರುದೇವ, ದೃಢನಂ ಮಾಧವನಂ ವಿರಂಚಿ ವಿಘ್ನಗಳನ್ನು ಕೈದಡೆ ಕಡಲೇಳು ನೆಳಲಮು ಸಂಗಿಗಳಿ ಮೆಲ್ಲ ಕುಂಡಲೈ ತಂದೊಡೆ ಗುರುದೇವ. ಕೃತವರ್ಮ, ಸಿಡಿಲಲ್ಲೊಂದಾದ ಕುಲಚರಗಳನ್ನೀತು ಸಂಚಾರವಂ ಕೈದೊಡೆ ಗುರುದೇವ. ಕೃತವರ್ಮ, ಸಿಡಿಲಲ್ಲೊಂದಾದ ಕುಲಚರಗಳನ್ನೀತು ಸಂಚಾರವಂ ಕೈದೊಡೆ ಬಿಡದೆ ಸಾಧಿಪೆ ನಿಮಕಿದು ಶ್ರೀ ಸೂರ್ಯನಾರಾಯಣ. ಆಗ ದೈವ ಸಾಕ್ಷಿಯಾಗಿ ನಿಮ್ಮ ಪಾದದಾಣೆ ನಡೆಸಿಕೊಳ್ಳೋನು ಗುರುದೇವ. ಬರೇ ಶಿಷ್ಯನೆಂದರೆ ಈಗಿರಬೇಕು. ಸಾರ್ಥಕವಾಯಿತು ಕೃತವರ್ಮ. ಬಾ ನನ್ನ ಹಿಂದೆ. ಆಗಬಹುದು ಗುರುದೇವ.
ಕೃಷ್ಣ ಪರಮಾತ್ಮ, ಲೋಕರಕ್ಷಕ, ನಿನ್ನನ್ನು ಎಷ್ಟು ಕೊಂಡಾಡಿರುವುದು ಸಾಲದು. ಮಹಾನುಭಾವನಾದ ನಿನಗೆ ಈ ದೀನಳ ಮೇಲೆ ಕರುಣೆಯು ಬಾರದಾಗಿರುವುದು. ನಾನು ಎಷ್ಟು ಬಾರಿ ನನ್ನನ್ನು ಧ್ಯಾನಿಸಿ ಬೇಡುತ್ತಿದ್ದರೂ ನನಗೆ ನಿನ್ನ ದರ್ಶನ ಭಾಗ್ಯವನ್ನು ಕರುಣಿಸಲಾರೆಯ? ಈ ದೀನಳ ಮೊರೆಯು ನಿನಗೆ ಕೇಳಿಸದೆ ಹೋಯಿತೆ. ಕೃಷ್ಣ ಪರಮಾತ್ಮ, ನನ್ನನ್ನು ಕಾಪಾಡು ದೇವ, ಕಾಪಾಡು. ಭಕ್ತರ ಮೊರೆಯನು ಕಾಯುವೆ ನಾನು, ಭಕ್ತರ ಮೊರೆಯನು ಕಾಯುವೆ ನಾನು. ಭಕ್ತರು ಬೇಡಿದ ವರವನ್ನು ಕರುಣಿಸಿ, ಭಕ್ತರು ಬೇಡಿದ ವರವನ್ನು ಕರುಣಿಸಿ, ಸತ್ಯ ಸ್ವರೂಪಿಣಿ ಸತ್ಯದಿಂದಲೇ, ಸತ್ಯ ಸ್ವರೂಪಿಣಿ ಸತ್ಯದಿಂದಲೇ ಬೇಡುವ ಭಕ್ತರ ಮನದಲ್ಲಿ ನೆಲೆಸುವೆ, ಬೇಡುವ ಭಕ್ತರ ಮನದಲ್ಲಿ ನೆಲೆಸುವೆ. ಭಕ್ತರ ಮೊರೆಯನು ಕಾಯುವೆ ನಾನು, ಭಕ್ತರು ಬೇಡಿದ ವರವನ್ನು ಕರುಣಿಸಿ. ಸೃಷ್ಟಿಕರ್ತ ಬ್ರಹ್ಮನ ಇಷ್ಟಾರ್ಥವ ನಾನು, ಸೃಷ್ಟಿಕರ್ತ ಬ್ರಹ್ಮನ ಇಷ್ಟಾರ್ಥವ ನಾನು ನಡೆಸಲು ಹೋಗುವೆ ನಾನು ಈಗ, ನಡೆಸಲು ಹೋಗುವೆ ನಾನು ಈಗ. ಭಕ್ತರ ಮೊರೆಯನು ಕಾಯುವೆ ನಾನು, ಭಕ್ತರು ಬೇಡಿದ ವರವನ್ನು ಕರುಣಿಸಿ. ಅನನ್ಯ ಭಕ್ತಿಯಿಂದ ನನ್ನನ್ನೇ ಪರಮಗತಿ ಎಂದು ಆರಾಧಿಸಿ ಪೂಜಿಸುತ್ತಿರುವ ನನ್ನ ಭಕ್ತರಾದ ಸತ್ಯವತಿಗೆ ದರ್ಶನ ಭಾಗ್ಯ ಕೊಟ್ಟು ಶೀಘ್ರ ವರ ಪ್ರದಾನ ಮಾಡಿ ಬರುವೆನು.